ಅಲ್ವಾ ರಾಜ? ಅವ್ರ ಮನೆ ಹುಡುಗಿನ ಕರ್ಕೊಂಡೋಕೆ ಅವನ್ ಬಂದ. ಕಳಿಸ್ಕೊಡೋ ತಾನೆ? ಏನು ನಮ್ಮೂರಲ್ಲಿ ಬೇರೆ ಕೆಲಸವೇ ಸಿಗಲ್ವೇನೋ? ಆ ಗಲಾಟೆಯಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಗತಿ ಏನು? ಅಮ್ಮ, ನೀನ್ ತಿಳ್ಕೊಂಡಾಗ ಏನೂ ಆಗ್ತಾರಿಲ್ಲ. ಏನೋ ನಿನ್ ಮಾತಿನ ಅರ್ಥ? ನನಗೇನೋ ತುಂಬಾ ಭಯ ಆಗ್ತಿದೆ. ಮೊದಲು ಆ ಹುಡುಗಿನ ಕಳಿಸ್ಬಿಡು. ಅದ್ ಹಾಗಮ್ಮ ಸಾಧ್ಯ? ಮದುವೆ ದೂರ ಓಡೋಗ್ತಿದ್ ನಾನು ಇವತ್ತು ಮದುವೆಗೆ ಒಪ್ಕೊಂಡಿದ್ದೀನಿ ಅಂದ್ರೆ ಅದ್ರ ಅನ್ನಾಕಿ ನೋಡಿದ್ಮೇಲೆ. ಇಷ್ಟು ದಿವಸ ನಾನು ಈ ವಿಷಯನ ಹೇಳಿದನ್ನು ಮುಚ್ಚಿಟ್ಟಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸಮ್ಮ. ಹಾಗಾದ್ರೆ ನೀನ್ ಮದ್ವೆ ಆಗ್ತೀನಿ ಅಂದಿದ್ದು ಅಂಜಲಿನಲ್ವಾ? ಏನಮ್ಮ ನೀನು ಹೇಳ್ತಾ ಇರೋದು? ಅಂಜಲಿನ ನಾನು ಯಾವತ್ತೂ ಆ ದೃಷ್ಟಿನ ನೋಡಿದ್ದೇ ಇಲ್ಲ. ತಗೊಳ್ಳಿ. ನೀವು ಕುಡಿಯೋಕ್ ನೀರ್ ಕೇಳಿದ್ರಿ ಅನ್ಕೊಂಡೆ, ಆದ್ರೆ ನನ್ ಕೈ ಹಿಡಿಬೇಕಾದವ್ರು ನೀವು. ಈ ರೀತಿ ಕೈ ತೊಳ್ಕೊಂಡು ಸಂಬಂಧ ದೂರ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅಂಜಲಿ, ಅವಸರ ಪಡಬೇಡಮ್ಮ. ನಾನು ಅವನ ಹತ್ರ ಬೇಡಿ ಅತ್ತೆ, ಬಲವಂತ ಮಾಡಬೇಡಿ. ನೋಡಿ, ಅವ್ರು ನನ್ನ ಮದ್ವೆ ಆಗಲ್ಲ ಅಂತಂದ್ರು ನನಗ್ ದುಃಖನೇ ಆಗ್ತಿಲ್ಲ. ಯಾಕಂದ್ರೆ ನನಗ್ ಬಿಕ್ಕಳಿಗೆನೆ ಬರ್ತಾ ಇಲ್ಲ ಅತ್ತೆ. ನೋಡಿ ಅತ್ತೆ, ನನಗ್ ಬಿಕ್ಕಳಿಗೆನೆ ಬರ್ತಾ ಇಲ್ಲ. ರಾಜ, ನಿನಗೆ ನಿಮ್ಮ ಮಾವನ ಬಗ್ಗೆ ಗೊತ್ತಿಲ್ಲ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಏನಮ್ಮ ಮಾಡ್ತಾರೆ? ಯಾರೇನೇ ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದಲಾಯಿಸೋದಿಲ್ಲ. ನಾ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಅದು ರಂಗನಾಯ್ಕಿನೇ.